ಹಾಯ್ ಗೈಸ್, ನಮಸ್ಕಾರ. ನಾನು ನಿಮ್ಮ ಫುಡ್ಡೀಸ್ ಪಾಂಡ ಆಫಿಷಿಯಲ್. ನಾನು ಇವತ್ತು ಎಲ್ಲಿಗಪ್ಪ ಬಂದಿದ್ದೀನಿ ಅಂತಂದರೆ ಧರ್ಮಸ್ಥಳಕ್ಕೆ ಬಂದೆ. ನಾನು ಮತ್ತು ನಮ್ಮ ಫ್ರೆಂಡು ಧರ್ಮಸ್ಥಳಕ್ಕೆ ಒಂದು ಒಳ್ಳೆ ಎಂಟ್ರಿ ಕೊಟ್ವಿ. ಫಸ್ಟು ನಾವು ಬಂದು ಫೋಟೋ ತಗೊಂಡಿದ್ದೆ ಗೇಟ್ ವೇ ಆಫ್ ಧರ್ಮಸ್ಥಳ. ಮತ್ತು ಇವನ್ನೆಲ್ಲ ನೋಡಿಕೊಂಡು ಮಾತಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋ ದಾರಿಲಿ ಹೊಟ್ಟೆ ಅಂತೂ ತುಂಬ ಹಶ್ವಾಯಿತು. ನನಗೆ ಹೊಟ್ಟೆ ಹಶ್ವಾಗ್ತಾ ಇರೋದಕ್ಕೆ ನಾನು ಹೋಗಿದ್ದೆ ಈ ಹೋಟೆಲ್ ಲಕ್ಷ್ಮೀ ಪ್ರಸನ್ನ ಅಂತ. ಪ್ಯೂರ್ ವೆಜಿಟೇರಿಯನ್ ಹೋಟ್ಲು, ನಿಮಗೆ ದೇವಸ್ಥಾನ ಹತ್ರನೇ ಸಿಗುತ್ತೆ. ನೀವು ಈ ಹೋಟೆಲ್ಗೆ ಡೆಫಿನೆಟಾಗಿ ವಿಸಿಟ್ ಮಾಡಿ. ಟಿಫನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾಕಪ್ಪ ಈ ಹೋಟೆಲ್ ರೆಕಮೆಂಡ್ ಮಾಡಿದೆ ಅಂತಂದರೆ ತುಂಬಾ ಜನ ಇದ್ದರು. ನಾನು ಅದೇ ಜೋಶಲ್ಲಿ ಹೋಗಿ ಒಂದೊಳ್ಳೆ ಎಂಟ್ರಿ ಕೊಟ್ಟೆ. ಹಾಗೆ ಗೊತ್ತಾಗಿದ್ದು ಈ ಹೋಟೆಲಲ್ಲಿ ಟಿಫನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ. ಫಸ್ಟಾಗಿ ನಾನು ಟ್ರೈ ಮಾಡಿದ್ದು ಇಡ್ಲಿ. ಆ ಬಿಸಿ ಬಿಸಿ ಇಡ್ಲಿ, ಚಟ್ನಿ, ಸಾಂಬಾರು ಜೊತೆ ತಿಂತಾಯಿದ್ರೆ ಇನ್ನೂ ಒಂದು ತಿನ್ನೋಣ ಅನಿಸ್ತು. ಆದರೆ ನಾನು ಲೈಟಾಗಿ ತಿನ್ನೋಣ ಅಂತ ಫಿಕ್ಸ್ ಆಗಿದ್ದೆ. ಯಾಕಪ್ಪ ಅಂತಂದರೆ ಆಮೇಲೆ ಹೇಳ್ತೀನಿ. ಪಲಾವು ಅಷ್ಟೇ ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಮತ್ತು ದರ್ಶನಕ್ಕೆ ಹೋದ್ವಿ. ದರ್ಶನದಿಂದ ಆಚೆ ಬಂದು ನೋಡ್ತೀವಿ ಫುಲ್ಲು ಮಳೆ ಗುರು. ಏನು ಈ ಪಾಟಿ ಮಳೆ ಅಂತಂದರೆ ನಮ್ಮ ಬೆಂಗಳೂರಲ್ಲಿ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಳೆ ಬರ್ತಾನೆ ಇರುತ್ತೆ. ಇದು ಯಾವುದೋ ಮಡಿಕೇರಿ ಮಳೆ ಅಂತೆ. ನಾವು ಸಿಗಾಕೊಂಡ್ವಿ. ಮತ್ತು ಜನನೂ ಅಷ್ಟೇ ತುಂಬ ಜನ ಇದ್ದರು. ಲೇಟಾಯಿತು ದರ್ಶನನೂ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದ್ದು, ಯಾರು ಹೊಟ್ಟೆ ಹಸ್ಕೊಂಡು ಹೋಗಬೇಡಿ. ನಾನು ಯಾಕಪ್ಪ ಲೈಟಾಗಿ ಊಟ ತಿಂದೆ ಅಂತಂದರೆ, ನಾನು ಮಸ್ಟ್ ಆ್ಯಂಡ್ ಶುಡ್ ನಾನು ಇಲ್ಲಿ ಅನ್ನದಾನ ಮಾಡ್ತಾರೆ ದೇವಸ್ಥಾನದಲ್ಲಿ. ನಾನು ಅದನ್ನು ಬಂದಾಗೆಲ್ಲ ಕಂಪಲ್ಸರಿ ವಿಸಿಟ್ ಮಾಡ್ತೀನಿ. ನೀವು ಅಷ್ಟೇ ಏನೇ ಮಿಸ್ ಮಾಡಿದ್ರು ಧರ್ಮಸ್ಥಳದಲ್ಲಿ ಊಟ ಮತ್ತು ದರ್ಶನ ಅಂತೂ ಮಿಸ್ ಮಾಡಲೇಬೇಡಿ. ಬನ್ನಿ ಊಟ ಮಾಡೋಕ್ಕೆ ಹೋಗೋಣ. ಇದೇ ನಮ್ಮ ಧರ್ಮಸ್ಥಳದಲ್ಲಿ ಊಟ ಎಲ್ಲ ಫೇಮಸ್ಸು. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಫುಡ್ಡೀಸ್ ಪಾಂಡ ಆಫಿಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮತ್ತು ಯೂಟ್ಯೂಬಲ್ಲಿ ಹೋಗಿ @ಫುಡ್ಡೀಸ್ ಪಾಂಡ ಆಫಿಷಿಯಲ್ ಅಂತ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್, ನಾನು ನಿಮ್ಮ ಫುಡ್ಡೀಸ್ ಪಾಂಡ ಆಫಿಷಿಯಲ್.